ಇವತ್ತು ನಮ್ಮ ಯಜಮಾನ್ರಿಗೆ ಕೋಪ ಬಂದಿದೆ. ಆ ಕೋಪ ಹೋಗಬೇಕು ಅಂದರೆ ಲಕ್ಷ್ಮಿ ಪ್ಲೀಸ್ ಇರಿಟೇಟ್ ಮಾಡಬೇಡ. ರೀ, ನಿಮಗೆ ನಿಜವಾಗ್ಲೂ ಕೋಪ ಬಂದಿದೆಯಾ? ಖಂಡಿತ ಇಲ್ಲ. ನಾನು ಕೋಪ ಮಾಡ್ಕೊಂಡ್ರೆ ಕೇಳೋರು ಯಾರು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಕೆ ಅಂಕಲ್ ಕರೆದ್ರು, ಅದಕ್ಕೆ ನಾನು ಹೋದೆ. ನಾನು ಏನಾದರೂ ಕೇಳಿದ್ನಾ? ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಮುಖಾನೇ ಮಸಿ ಆದ್ಮೇಲೆ ಅದ್ರ ಮೇಲೆ ಒಂದು ಕಪ್ ಚುಕ್ಕೆ ಇಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ಅಂದರೆ ಬೆಳಿಗ್ಗೆ ಅಷ್ಟೊತ್ತು ಹೋಗಿದ್ದಕ್ಕೆ ಬೇಜಾರಾಗ್ಲಿಲ್ಲ, ಈಗ ಹೋಗಿ ಬಂದಿದ್ದಕ್ಕೆ ಬೇಜಾರಾಯ್ತಾ ಅಂತ ಕೇಳ್ತಿದ್ಯಾ? ಬೆಳಿಗ್ಗೆಯಿಂದ ಮುಖಕ್ಕೆ ಮಸಿ ಬಳ್ದಿದ್ದಾಯ್ತು, ಇವಾಗ ಇದೆಲ್ಲ ಯಾವ ಲೆಕ್ಕ? ಬೆಳಿಗ್ಗೆ ಬೇಗ ಬರೋಣ ಅಂತಾನೆ ಹೋದೆ, ಆದರೆ ಅಲ್ಲಿಗೆ ಹೋದ್ಮೇಲೆ ಆಗಿದ್ದೆ ಬೇರೆ. ಆ ಸಮಾವೇಶದಲ್ಲಿ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಕಂಪ್ನಿ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರು. ಅವರೆಲ್ಲ ಅಷ್ಟು ಹೇಳಬೇಕಾದ್ರೆ ನೀವು ಅಲ್ಲಿರ್ಬೇಕು ಅಂತ ನನಗೆ ಎಷ್ಟು ಅನಿಸ್ತಿತ್ತು ಗೊತ್ತಾ? ಅಲ್ಲಿಗೆ ಹೋಗಿದ್ರಿಂದ ದೊಡ್ಡ ದೊಡ್ಡ ಆರ್ಡರ್ಸ್ ಎಲ್ಲ ಸಿಕ್ತು. ಆ ವಿಷಯನ ನಿಮಗೆ ಎಷ್ಟು ಬೇಗ ಹೇಳ್ತೀನೋ ಅಂತ ಕಾಯ್ತಾ ಇದ್ದೆ. ಆ ಸಂತೋಷ ಸುದ್ದಿ ನಿಮ್ಗೆ ಹೇಳ್ಬೇಕು ಅಂತ ಓಡಾಡಿ ಬಂದೆ. ಅಷ್ಟರಲ್ಲಿ ಗೃಹ ಪ್ರವೇಶಕ್ಕೆ ಲೇಟ್ ಆಗಿದ್ದು ನನಗೆ ಗೊತ್ತೇ ಆಗಲಿಲ್ಲ ರೀ. ಸ್ವಲ್ಪ ತಡ ಆದರೂ ನೀವು ಅರ್ಥ ಮಾಡ್ಕೋತೀರಾ ಅಂತ. ಇವ್ನು ಏನೋ ಒಂದು ಹೇಳಿ ಸಮಜಾಯಿಸ್ಬೋದು ಅಂತ ಅನ್ಕೊಂಡೆ ಅಲ್ವಾ? ಆಯ್ತು ಬಿಡು, ನನ್ನ ಕೆಲಸ ಏನಾದ್ರೂ ಏನಂತೆ, ನೀನು ಹೋಗಿದ್ದ ಕೆಲಸ ಆಯ್ತು ತಾನೆ, ಅಷ್ಟೇ ಸಾಕು ನನಗೆ. ರೀ, ನನ್ನ ಕೆಲಸ ನಿಮ್ಮ ಕೆಲಸ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಿಮ್ಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡೆ. ಓಹೋ, ಅನ್ಕೊಂಡ್ಬಿಟ್ಯಾ? ನೀನು ಅನ್ಕೊಂಡ್ಬಿಟ್ರೆ ನಾನು ಖುಷಿಯಾಗಿರ್ಬೇಕು ಅಲ್ವಾ? ಈಗ ನಿನ್ಗೆ ಆರ್ಡರ್ ಸಿಕ್ಕಿರೋದಕ್ಕೂ ನಾ ಖುಷಿಯಾಗಿರ್ಬೇಕು, ನೀನು ಫೇಮಸ್ ಆಗಿರೋದಕ್ಕೂ ನಾ ಖುಷಿಯಾಗಿರ್ಬೇಕು, ಈಗ ಅದೇನೋ ಎಲೆಕ್ಷನ್ ನಿಂತ್ಕೊಂತಿದ್ಯಲ್ಲ ಅದಕ್ಕೂ ನಾನು ಖುಷಿಯಾಗಿರ್ಬೇಕು, ಅಷ್ಟೇ ತಾನೇ? ನಂದೇನಿದೆ, ನಿನಗೆ ನಿನ್ ಖುಷಿ ತಾನೇ ಮುಖ್ಯ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.